ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹಿಂಡಿನ ಕಲ್ಲಲ್ಲಿ ಕುಟ್ಟಿರೋ ಥರನೇ ಮನೆಯಲ್ಲೇ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಎಣ್ಣೆ ಹಚ್ಚಿ ಚಪಾತಿ ಮಧ್ಯದಲ್ಲಿ ಈ ಶೇಂಗಾ ಹಿಂಡಿನ ಹಾಕಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದ್ಸಲ ತಿಂದು ನೋಡ್ರಿ, ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದೆ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಂಬರೋಣ. ಕಡಲೆ ಬೀಜ ಅಥವಾ ಶೇಂಗಾ ಕಾಳು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜೀರಿಗೆ, ಖಾರಕ್ಕೆ ಖಾರದ ಪುಡಿ, ಒಂದು ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವೆಲ್ಲ ಸಾಮಗ್ರಿಯನ್ನು ಉಪಯೋಗಿಸಿ ಕಲ್ಲಲ್ಲಿ ಕುಟ್ಟಿರೋ ಥರನೇ ಶೇಂಗಾ ಹಿಂಡಿನ ಹೇಗೆ ಮಾಡೋದು ಅಂತ ಮುಂದೆ ನೋಡ್ತಾ ಹೋಗೋಣ. ಶೇಂಗಾ ಹಿಂಡಿ ಮಾಡಲಿಕ್ಕೆ ನಾನಿಲ್ಲಿ 1 kg ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನ ತೊಗೊಂಡಿದ್ದೀನಿ. ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹುರ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಸ್ಟವ್ನ ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನು ಹಾಕೊಳ್ಳೋಣ. ನಾನಿಲ್ಲಿ 1 kg ಆಗುವಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು. ಈಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ನೀಟಾಗಿ ಹುರ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಟು ಹುರಿಬೇಡ್ರಿ, ಯಾಕೆಂದರೆ ಹೈ ಫ್ಲೇಮಲ್ಲಿ ಇಟ್ಟು ಹುರಿದಾಗ ಕಡಲೆ ಬೀಜ ಬೇಗನೆ ಹುರಿಯುತ್ತೆ, ಆದರೆ ಒಳಗಡೆಯಿಂದ ಅಷ್ಟು ನೀಟಾಗಿ ಹುರಿದಿರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಹುರ್ಕೊಳ್ರಿ. ಆಗ ಕಡಲೆ ಬೀಜ ಒಳಗಡೆಯಿಂದ ಚೆನ್ನಾಗಿ ಹುರಿದಿರುತ್ತೆ ಮತ್ತು ಅದರಿಂದ ನೀವು ಉಂಡೆ, ಚಟ್ನಿ ಪುಡಿ ಯಾವುದೇ ಮಾಡಿದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೈ ಬಿಡದೇನೆ ಇದೇ ರೀತಿ ಹುರಿತಾ ಹೋಗ್ರಿ. ಯಾವಾಗಾದರೂ ನೀವು ಫ್ರೀ ಇದ್ದಾಗ ಕಡಲೆ ಬೀಜನ ಚೆನ್ನಾಗಿ ಹುರಿದು ಆಮೇಲೆ ನೀವು ಇದರಿಂದ ಚಟ್ನಿ ಪುಡಿ ಅಥವಾ ಶೇಂಗಾ ಹಿಂಡಿನ ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ತಿಂಗಳಾನ್ಗಟ್ಲೆ ಇಟ್ಟು ಉಪಯೋಗಿಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ, ಬೇಗನೆ ಹಾಳಾಗಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿದಿನವೂ ಈ ಶೇಂಗಾ ಹಿಂಡಿ ಅಂತೂ ಇದ್ದೇ ಇರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಶೇಂಗಾ ಅಥವಾ ಕಡಲೆ ಬೀಜದ ಕಲರ್ ಚೇಂಜ್ ಆಗಿದೆ ಅಲ್ವಾ, ಈ ರೀತಿ ಆಗೋವರೆಗೂ ಹುರ್ಕೊಡ್ರಿ. ಚೆನ್ನಾಗಿ ಹುರಿದಾಗಿದೆ. ಈಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಬೇಗನೆ ತಣ್ಣಗಾಗಬೇಕು ಅಂದರೆ ಈ ರೀತಿ ಯಾವುದಾದ್ರೂ ಒಂದು ಅಗಲವಾದಂಥ ತಟ್ಟೆಯಲ್ಲಿ ಹಾಕ್ಕೊಡ್ರಿ, ಆಗ ಬೇಗನೆ ತಣ್ಣಗಾಗ್ಬಿಡುತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ಇದ್ರ ಮೇಲಿರುವಂಥ ಸಿಪ್ಪೆ ತೆಗೀರಿ, ಆಗ ನೀಟಾಗಿ ಬರುತ್ತೆ. ನೋಡಿರಿ, ಕಷ್ಟ ಏನಿಲ್ಲ, ಕೈಯಿಂದ ಈ ರೀತಿ ಸ್ವಲ್ಪ ತಿಕ್ಕಿದ್ರೆ ಸಾಕು, ಚೆನ್ನಾಗಿ ಎಲ್ಲ ಸಿಪ್ಪೆ ಬಂದ್ಬಿಡುತ್ತೆ. ಸಿಪ್ಪೆ ಎಲ್ಲ ನೀಟಾಗಿ ಬರಬೇಕು ಅಂದರೆ ಕಡಲೆ ಬೀಜನೂ ಚೆನ್ನಾಗಿ ಹುರಿದಿರಬೇಕು. ಎಲ್ಲ ಸಿಪ್ಪೆನ ನೀಟಾಗಿ ತೆಗಿಲೇಬೇಕಂತೇನಿಲ್ಲ, ಎಷ್ಟು ಬರುತ್ತೋ ಅಷ್ಟು ಸಿಪ್ಪೆನ ಮಾತ್ರ ತಕ್ಕೊಳ್ರಿ. ಎಲ್ಲ ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನು ಈ ರೀತಿ ನೀಟಾಗಿ ತಿಕ್ಕಿದ ಮೇಲೆ ಈಗ ಕೇರ್ಕೊಳ್ಳೋಣ. ಹಾಗಾಗಿ ಈ ಕಡೆ ಮರದಲ್ಲಿ ಹಾಕ್ಕೊತಾ ಇದ್ದೀನಿ. ಮರನ ಈ ರೀತಿ ಮಾಡಿದ್ರೆ ಸಾಕು, ನೋಡಿರಿ ಎಲ್ಲ ಸಿಪ್ಪೆ ನೀಟಾಗಿ ಬಂದ್ಬಿಡುತ್ತೆ. ನೋಡಿರಿ, ಎಲ್ಲ ಸಿಪ್ಪೆನ ತೆಗೆದ್ಮೇಲೆ ಈ ರೀತಿ ಕಡಲೆ ಬೀಜ ಅಥವಾ ಶೇಂಗಾ ಕಾಳು ಚೆನ್ನಾಗಿ ರೆಡಿಯಾಗಿವೆ. ಈಗ ಇವುಗಳನ್ನು ಉಪಯೋಗಿಸಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಶೇಂಗಾ ಹಿಂಡಿನ ಕಲ್ಲಲ್ಲಿ ಕುಟ್ಟಿ ಕೂಡ ಮಾಡ್ಕೋಬೋದು. ಕಲ್ಲು ಇರಲಿಲ್ಲ ಅಂದರೆ ಮನೆಯಲ್ಲೇ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕೊಡ್ರಿ, ತುಂಬ ಚೆನ್ನಾಗಿ ಕಲ್ಲಲ್ಲಿ ಕುಟ್ಟಿರೋ ಥರನೇ ರೆಡಿ ಆಗುತ್ತೆ. ನೋಡಿರಿ, ಮಿಕ್ಸಿ ಜಾರ್ನಲ್ಲಿ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜನ ಹಾಕೊತಾ ಇದ್ದೀನಿ. ಎಷ್ಟು ಹಾಕೋಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಆದರೆ ನಮಗೆ ಕಲ್ಲಲ್ಲಿ ಕುಟ್ಟಿರೋ ಥರನೇ ಚಟ್ನಿ ಪುಡಿ ಬೇಕು ಅಂದರೆ ಈ ರೀತಿ ಸಣ್ಣದ ಮಿಕ್ಸಿ ಜಾರ್ ತೊಗೊಳ್ರಿ. ಅದರಲ್ಲಿ ಈ ರೀತಿ ಪೂರ್ತಿಯಾಗಿ ನೀವು ಕಡಲೆ ಬೀಜನ ಹಾಕೋಬೇಕು. ಮೇಲೆ ಈ ರೀತಿ ಸ್ವಲ್ಪ ಗ್ಯಾಪ್ ಕೊಡ್ರಿ, ಅದರಲ್ಲಿ ಇನ್ನೂ ಕೆಲವೊಂದು ಸಾಮಗ್ರಿಗಳನ್ನು ಸೇರಿಸ್ಕೊತೇವೆ ನೋಡಿರಿ, ಆಗ ಪೂರ್ತಿಯಾಗಿ ಆಗುತ್ತೆ. ಆಮೇಲೆ ಇದರಲ್ಲಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಹಾಕೊತಾ ಇದ್ದೀನಿ, ಒಂದು 10ರಿಂದ 12 ಇರ್ಬೋದು. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ. ತಿಂಡಿ ತಿನ್ನೋ ಸ್ಪೂನ್ ಇರುತ್ತೆ ನೋಡಿರಿ, ಅದರಿಂದ ಪೂರ್ತಿಯಾಗಿ 1 ಸ್ಪೂನಷ್ಟು ಹಾಕ್ಕೊಳ್ರಿ. ಆಮೇಲೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ರಿ. ಆಮೇಲೆ ಇದರಲ್ಲಿ ನಾನು ಖಾರಕ್ಕೆ ಈ ಸ್ಪೂನಿಂದ ಅಂದರೆ ತಿಂಡಿ ತಿನ್ನೋ ಸ್ಪೂನಿಂದನೇ 3 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿನ ಹಾಕೋಬೋದು. ಚೆನ್ನಾಗಿ ಕಲರ್ ಇದೆ, ಬಟ್ ಖಾರ ಸ್ವಲ್ಪ ಕಡಿಮೆನೇ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖಾರದ ಪುಡಿನ ಹಾಕ್ಕೊಡ್ರಿ. ಇವೆಲ್ಲದರ ಜೊತೆಗೆ ಇನ್ನೊಂದು ಮುಖ್ಯವಾದ ಸಾಮಗ್ರಿನ ನೀವು ಸೇರಿಸಲೇಬೇಕು. ಅದೇನು ಅಂದರೆ ಅಡುಗೆ ಎಣ್ಣೆ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಹಾಕ್ಕೊಡ್ರಿ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋದ್ರಿಂದ ಚಟ್ನಿ ಪುಡಿ ನಮಗೆ ಮುದ್ದೆ ಥರ ತುಂಬ ಚೆನ್ನಾಗಾಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಡ್ರಿ. ಆಮೇಲೆ ಮೇಲಿಂದ ಕ್ಯಾಪ್ ಮುಚ್ಚಿ ಈ ರೀತಿ ಮೇಲೆ ಕೆಳಗೆ ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡಿಕೊಡ್ರಿ. ಈಗ ರುಬ್ಕೊಳ್ಳೋದು ಕೂಡ ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಈ ಕಡೆ ಮಿಕ್ಸರ್ ತೊಗೊಂಡಿದ್ದೀನಿ, ಅದರಲ್ಲಿ ಈಗ ಜಾರ್ನ ಫಿಟ್ ಮಾಡ್ಕೊಳ್ಳೋಣ. ತುಂಬ ಸ್ಮೂತ್ ಆಗದೆ ಇರೋ ಥರ ನಾವು ಇದನ್ನು ಯಾವ ರೀತಿ ಗ್ರೈಂಡ್ ಮಾಡ್ಕೋಬೇಕು ಅಂತ ನೀಟಾಗಿ ನೋಡ್ಕೊಳ್ರಿ. ಈ ಮಿಕ್ಸರ್ ಬಟನ್ ಇರುತ್ತಲ್ವ, ಅದನ್ನು ನಾರ್ಮಲಾಗಿ ನೀವು ಸೀದಾ ತಿರುಗಿಸ್ಕೊತೀರಿ, ಆ ರೀತಿ ತಿರುಗಿಸ್ಬೇಕು. ಅದನ್ನು ಈ ರೀತಿ ಉಲ್ಟಾ ಮಾಡಿ ತಿರುಗಿಸ್ಬೇಕು. ಮಿಕ್ಸರ್ನ ತುಂಬೋದು ಆನ್ ಆಫ್ ಮಾಡ್ತಾ ನಾವು ಗ್ರೈಂಡ್ ಮಾಡ್ಕೋಬೇಕು. ಅಂದಾಗ ಅಂಗಡಿಯಲ್ಲಿ ಸಿಗೋ ಥರನೇ ಚಟ್ನಿ ಪುಡಿ ಉದ್ರುದ್ರಾಗಿ ತರ್ತರಿಯಾಗಿ ರೆಡಿ ಆಗುತ್ತೆ, ತುಂಬ ಸ್ಮೂತ್ ಆಗಲ್ಲ. ಮಧ್ಯಕ್ಕೆ ಈ ರೀತಿ ಮಿಕ್ಸ್ ಮಾಡ್ತಾ ಗ್ರೈಂಡ್ ಮಾಡ್ಕೊಳ್ರಿ, ಆಗ ಎಲ್ಲಾದರೂ ತರಿತರಿ ಅಂಶ ಇದ್ರೂ ಕೂಡ ಸ್ಮೂತ್. ಕೊನೆವರೆಗೂ ಮಿಕ್ಸಿ ಬಟನ್ನ ಉಲ್ಟಾ ಮಾಡಿನೇ ರುಬ್ಕೋಬೇಕು, ಅಂದಾಗ ನಿಮಗೆ ಚಟ್ನಿ ಪುಡಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ರೆಡಿ ಆಗಿದೆ ಅಂತ ನೋಡ್ಕೊಳ್ಳೋಣ.
ವಾವ್! ಕಾಣಿಸ್ತಾ ಇರೋದು ನಿಮಗಿಲ್ಲಿ ತುಂಬಾ ಕಲರ್ಫುಲ್ಲಾಗಿ ಮತ್ತು ಹೊರ್ಗಡೆ ಅಂಗಡಿಯಲ್ಲಿ ಯಾವ ರೀತಿ ಸಿಗುತ್ತೆ ನೋಡಿರಿ ಅದೇ ಥರನೇ, ಮತ್ತು ಕಲ್ಲಲ್ಲಿ ಕುಟ್ಟಿದಾಗ ಯಾವ ರೀತಿ ಚಟ್ನಿ ಪುಡಿ ಇರುತ್ತೆ ನೋಡಿರಿ ಅದೇ ಥರನೇ ತುಂಬ ಸುಲಭವಾಗಿ ರೆಡಿಯಾಗಿದೆ ಅಲ್ವಾ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಚಟ್ನಿ ಪುಡಿ ಈ ರೀತಿ ಮುದ್ದೆ ಥರ ಆಗಬೇಕು, ಅಂದಾಗ ರುಚಿ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಕೈಯಿಂದ ಕಲ್ಲಲ್ಲಿ ಯಾರು ಕುಟ್ಟಿರುತ್ತೆ ನೋಡಿರಿ ಅಂಥವ್ರಿಗೆ ಕಲ್ಲಲ್ಲಿ ಕುಟ್ಟಿರೋ ಚಟ್ನಿ ಪುಡಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರುತ್ತೆ. ಅದೇ ರೀತಿ ಇದೆ ಅಲ್ವಾ. ಅಂಗಡಿಯಲ್ಲಿ ಸಿಗೋ ಥರನೇ ಚಟ್ನಿ ಪುಡಿ ಮಾಡಲಿಕ್ಕೆ ಕಲ್ಲೇ ಬೇಕಂತೇನಿಲ್ಲ, ಕಲ್ಲಿಲ್ಲದೆ ಇದ್ದರೂ ಕೂಡ ತುಂಬ ಸುಲಭವಾಗಿ ಮನೆಯಲ್ಲೇ ಮಿಕ್ಸಿ ಜಾರ್ನಲ್ಲೇ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿರಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ನೀವು ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ಸರ್ವ್ ಮಾಡಿಕೊಂಡ್ರೂ ಕೂಡ ಎಕ್ಸಲೆಂಟಾಗಿರುತ್ತೆ. ನೋಡಿದ್ರಲ್ವಾ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರುಚಿಕರವಾದಂಥ ಶೇಂಗಾ ಹಿಂಡಿನ ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಲ್ವಾ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ, ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ತಪ್ಪದೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಥ್ಯಾಂಕ್ ಯು.